ಮುಂದುವರ್ಸೋಣ. ಜಲಜ ಅಂತ HD ಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಲಜ ಅವರೇ. ಮೇಡಮ್, ನಿಮಗೂ ಮತ್ತೆ ಗುರುಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ನಿನಗೂ ನಮಸ್ಕಾರ ಅಮ್ಮ. ಜಲಜ ಜಲಗಳು ಜಾಸ್ತಿಯಾಗಿ ಮಳೆ ಸುರಿದು ಏನೂ ಆಗೋದ್ ಬೇಡ. ಹೆಣ್ಮಗು ದೇವ್ರ ಪ್ರಾರ್ಥನೆ ಮಾಡಮ್ಮ. ನೀನು ಜಲಕಂಟಕ ರಾಜ್ಯಕ್ಕೆ ಆಗೋದ್ ಬೇಡ, ರಾಷ್ಟ್ರಕ್ಕೂ ಆಗೋದ್ ಬೇಡ ಅಂತ ಹೇಳಿ ನಿನ್ನ ನಾನೇ ಪ್ರಾರ್ಥನೆ ಮಾಡ್ಬಿಟ್ಟಿದ್ದೇನೆ. ಪ್ರತಿದಿನ ಪ್ರಾರ್ಥನೆ ಮಾಡ್ತೀನಿ ಸರ್ ಶ್ರೀನಿವಾಸನಲ್ಲಿ. ಹೇಳಿ ಜಲಜ ಅವರೇ, ಮಾತಾಡಿ. ನನ್ನ ಮಗಳದು ಸರ್ ಧನಿಷ್ಠ ನಕ್ಷತ್ರ ಕುಂಭರಾಶಿ. ಅವಳು ಒಂದು ಖಾಸಗಿ ಕಂಪನಿಲಿ ಈಗ ಒಂದು ತಿಂಗಳಿಂದ ಉದ್ಯೋಗ ಮಾಡ್ತಿದ್ದಾಳೆ. ಅವಳಿಗೆ ಮದ್ವೆ ಮಾಡ್ಬೇಕು ಅನ್ನೋ ಪ್ರಯತ್ನನೂ ಮಾಡ್ತಾ ಇದೀವಿ ಸರ್. ಅದಕ್ಕೋಸ್ಕರ ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಅವಳ ಜೀವನ ಹೇಗಿರುತ್ತೆ? ಮಗು, ನೀನು ಒಂದು ಕೆಲಸ ಮಾಡು. ಈಗ ಧನಿಷ್ಠ ನಕ್ಷತ್ರಕ್ಕೆ ಪಂಚಮದಲ್ಲಿ ಮಕರ ರಾಶಿಗೆ ಕುಂಭರಾಶಿ ಮಕರ ರಾಶಿನಮ್ಮ. ಕುಂಭರಾಶಿ ಸರಿ. ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕಕ್ಕೆ ದಾಟಿಬಿಟ್ಟಿದ್ದಾನು. ಇನ್ನೊಂದು ಡಿಸೆಂಬರ್ 5ನೇ ತಾರೀಕಿಗೆ 5ನೇ ಮನೆಗೆ ಬರ್ತಾನೆ. ಮದುವೆನೂ ಆಗುತ್ತೆ, ಬೇರೆ ಉದ್ಯೋಗನೂ ಸಿಗುತ್ತೆ. ಮೊದಲು ಹೆಣ್ಮಕ್ಳನ್ನ ಜವಾಬ್ದಾರಿ ತಗೊಂಡು ಒಳ್ಳೆ ಯೋಗ್ಯವಾದ ಹುಡುಗರಿಗೆ ವಿದ್ಯಾವಂತನ ಕೊಟ್ಟು ಮದುವೆ ಮಾಡೋದನ್ನ ಪ್ರಯತ್ನ ಮಾಡು. ಶ್ರೀಕಂಠೇಶ್ವರನ ದೇವಸ್ಥಾನ ನಂಜನಗೂಡಿಗೆ ಹೋಗ್ಬಾ. ಅಲ್ಲಿ ನನಗೆ ಬೇಕಾದ ಅರ್ಚಕರಿದ್ದಾರೆ, ಶಂಕರಶಾಸ್ತ್ರಗಳು ಅಂತ, ಅವ್ರನ್ನೇ ಸಂಪರ್ಕ ಮಾಡು. ಅಲ್ಲಿ ಒಂದು ಹರಕೆ ಇಡು, ಗಿರಿಜಾ ಕಲ್ಯಾಣವನ್ನು ಮಾಡಿಸ್ತೇವೆ ಅಂತ. ನಿನಗೆ ಮುಂದಿನ ಜೂನ್ ತಿಂಗಳೊಳಗೆ ಮದುವೆನೂ ಆಗುತ್ತೆ, ಅವಳ ಕೆಲಸನೂ ಆಗುತ್ತೆ. ಆದ್ರೆ ದೇವಸ್ಥಾನಕ್ಕೆ ಹೋಗಿ ಆ ಈಶ್ವರನ ಗುಡಿಗೆ 16 ಪ್ರದಕ್ಷಿಣೆ ಹಾಕಿ ಗಿರಿಜಾ ಕಲ್ಯಾಣ ಪ್ರಾರ್ಥನೆ ಇಟ್ಟು ಬಾ. ಖಂಡಿತ ಒಳ್ಳೆಯದಾಗುತ್ತೆ, ಮದುವೆ ಆಗುತ್ತೆ. ಓಕೆ, ವಂಡರ್ಫುಲ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಜಲಜ ಅವರೇ. ಹಾಗೆ ಮಂಜುಳಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ದ್ವಾರಕಾನಾಥ್ ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಮೇಡಮ್. ಮಾತನಾಡಿ. ನಮಸ್ಕಾರ ಸರ್. ಹೇಳಿ, ಕೇಳಿಸ್ತಾ ಹೇಳು. ಸರ್, ನನ್ನ ಮಗಳ ಹೆಸರು ದೀಪಶ್ರೀ ಅಂತ. ಗವರ್ಮೆಂಟ್ ಜಾಬ್ ಆಗುತ್ತಾರೆ ಸರ್. ಸ್ವಲ್ಪ ನಕ್ಷತ್ರ ಏನು? ಉತ್ತರಾಭದ್ರ ನಕ್ಷತ್ರ. ಉತ್ತರಾಭದ್ರ ನಕ್ಷತ್ರ ಮರಿ. ಶನಿ ಸಂಚಾರ ಇದೆ, 2ನೇ ಮನೆಯಲ್ಲಿ ಇದೆ. ಮೀನ ರಾಶಿಯಲ್ಲೇ ಇದ್ದಾನೆ ಶನಿ. ತುಂಬಾ ದೇವತಾ ಪ್ರಾರ್ಥನೆ ಬೇಕು ಮಗು. ಈಗ ಪ್ರಶ್ನೆ ಕೇಳಕ್ಕಿಂತನೂ ಪ್ರಶ್ನೆ ಆಗುವುಗಳು ಆ ಕಡೆ ಬಿಟ್ಬಿಟ್ಟು ಪರಿಹಾರ ಹೇಳ್ತೀನಿ, ಆ ಪರಿಹಾರವನ್ನು ಮಾಡು. ನಿಮಗೆ ದೇವರೇ ದಾರಿ ತೋರಿಸ್ತಾನೆ. ನಾವು ಕೇಳ ನರಮನುಷ್ಯರು, ನಾವೇನು ಮಾಡದೇ ಇದ್ದಾಗ ದೇವರಲ್ಲೇ ಮೊರೆ ಹೋಗಬೇಕು. ಖಂಡಿತವಾಗಲೂ ನೀನು ದಶರಥ ವಿರಚಿತ ಶನಿ ಸ್ತೋತ್ರವನ್ನ ಪ್ರಾರ್ಥನೆ ಮಾಡು. ದಿನ ಹೇಳ್ತಾ ಬಾ. ಈಶ್ವರನ ಅಷ್ಟೋತ್ತರ ಪ್ರಾರ್ಥನೆ ಮಾಡು. ಸಾಧ್ಯವಾದ ಸಾಯಂಕಾಲ ಶನಿ ಅಷ್ಟೋತ್ತರ ಹೇಳು. ನಿನ್ನ ಸಮಸ್ಯೆಗೆ ಅವರೇ ಉತ್ತರ ಕೊಡ್ತಾರೆ. ನಿನಗೆ ಸಮಾಧಾನವಾಗುತ್ತೆ. ನಿನ್ನ ಕೆಲಸನೂ ನೀನು ಎತ್ತರದ ಮಟ್ಟಕ್ಕೆ ಆಗದೇ ಇದ್ರು ನಿನಗೆ ತೃಪ್ತಿಕರವಾಗಂತೂ ಮಾಡಿಕೊಡ್ತಾನೆ. ಇಷ್ಟು ಮಾಡಮ್ಮ, ಒಳ್ಳೇದಾಗತ್ತೀರಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಕಲಬುರಗಿಯಿಂದ ಮುತ್ತು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮುತ್ತು ಅವರೇ. ನಮಸ್ತೆ ಮೇಡಮ್. ದ್ವಾರಕಾನಾಥ್ ಗುರುಜಿ ಇದ್ದಾರೆ, ಮಾತನಾಡಿ. ಸರ್, ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ದೀಪಾವಳಿ ಶುಭಾಶಯಗಳು, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರಪ್ಪ. ನಮಸ್ಕಾರ. ಹೇಳಿ ಗುರುಗಳೇ, ನಮ್ದು ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ವೃಷಭ ರಾಶಿ, ಕೃತಿಕಾ ನಕ್ಷತ್ರ ಗುರುಗಳೇ. ಓಹೋ. 2ನೇ ಪಾದ. ತುಂಬಾ ಸಮಸ್ಯೆಯಲ್ಲಿದ್ದೀವಿ ಸ್ವಾಮೀಜಿ. ಹಂಗಾಗಿ ಏನೋ ಒಂದು ಸಮಸ್ಯೆ ಬರ್ತಾ ಇದಾವೆ. ಅದಕ್ಕೋಸ್ಕರ ಏನ್ ಮಾಡಿದ್ರು ಮನೆಯಲ್ಲೆಲ್ಲ ಹಣಕಾಸಿನ ವ್ಯವಹಾರ ತುಂಬಾ ಸಮಸ್ಯೆ ಆಗ್ತಾ ಇದೆ ಸ್ವಾಮೀಜಿ. ಒಳ್ಳೆ ಕೆಲಸ ಇದೆ, ಆದ್ರೆ ಏನ್ ಮಾಡಿದ್ರು ಇದಾಗ್ತಾ ಇಲ್ಲ ಸ್ವಾಮೀಜಿ. ನೋಡಿ, ಕೃತಿಕಾ ನಕ್ಷತ್ರಕ್ಕೆ ಕಷ್ಟ ಬಂದಿದೆ ಅಂದ್ರೆ ಅದು ನಂಬಿಕೆಯಿಂದ ದೂರ ಉಳಿದಂಗೆ. 11ನೇ ಮನೆ ಶನಿ ಇದ್ದಾನೆ, ಇಳಿದ 2ನೇ ಮನೆ ಗುರು ಇದ್ದ, ಮುಂದೆ ಲಾಭಸ್ಥಾನಕ್ಕೆ ಬಂದಿದ್ದಾನೆ. ನಿಮ್ಮ ಮನೆ ಕುಲಪುರೋಹಿತರನ್ನ ನೀವು ಈ ಕೂಡಲೇ ಕಾಣಿ, ನಿಮ್ಮ ಜಾತಕ ತಗೊಂಡೋಗಿ ಅವರು ತೋರಿಸಿ, ಯಾವುದೋ ಪಿತೃಗಳದೋ ಯಾವುದೋ ಶಾಪಗಳಿರ್ಬೋದು, ಆ ಶಾಪಕ್ಕೆ ಅವ್ರು ಏನು ಹೇಳ್ತಾರೆ ಪರಿಹಾರ ಮಾಡಿ. ನೀವು ಖಂಡಿತವಾಗ್ಲೂ ಟೈಮ್ ಚೆನ್ನಾಗಿದೆ, ಇನ್ನು 2 ವರ್ಷ ಚೆನ್ನಾಗಿರುತ್ತೆ, ಎಲ್ಲ ಸುಖ ಪಡ್ತೀರಾ. ಕೂಡಲೇ ನಿಮ್ಮ ಗುರುಗಳನ್ನ ಭೇಟಿ ಮಾಡಿ ಪರಿಹಾರ ಕಂಡುಕೊಳ್ಳಿ. ಏನು ಪಿತೃಕಾರ್ಯ ಏನು ಮಾಡಬೇಕು ಅದನ್ನು ಮಾಡಿ, ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಮುತ್ತು ಅವರೇ. ದೀಪಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದೀಪಾ ಅವರೇ. ಓಕೆ, ದ್ವಾರಕಾನಾಥ್ ಗುರುಜಿ ಇದ್ದಾರೆ, ಮಾತನಾಡಿ ದೀಪಾ ಅವರೇ. ಮೇಡಮ್, ನಮ್ಮ ಮಗಂದು ಕೇಳಬೇಕಾಗಿತ್ತು ನಾವು. ಕೇಳಿ.
ಅವಂದು ಉತ್ತರ ನಕ್ಷತ್ರ ಯಾಕೋ ಚೆನ್ನಾಗೇ ಇರಲ್ಲ. ಏನ್ ನಕ್ಷತ್ರ ಅಂತೆ? ನಕ್ಷತ್ರ ಏನಂದ್ರಿ? ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರ. ಹಾ ಹೇಳಿ. ನೋಡಿ, ಉತ್ತರ ನಕ್ಷತ್ರಕ್ಕೆ ಇಟ್ ಈಸ್ ಅ ಗುರುಬಲ ಇರಲಿಲ್ಲ. ಶನಿ ಕೂಡ ಒಳ್ಳೆಯ ಮನೆಯಲ್ಲಿಲ್ಲ. ತಂದೆ ತಾಯಿಗಳು ಮಕ್ಕಳು ಒಮ್ಮೆ ತಪ್ಪು ಮಾಡಿದ್ರೂ ಅಥವಾ ಪರೀಕ್ಷೆ ಬರೆದು ನಂಬರ್ ತಗೊಳ್ಳದೇ ಇದ್ರೂ ಕೂಡ ಅವ್ರ ವಿರುದ್ಧ ಹೋಗಿ ಅವರ ಮನಸ್ಸಿಗೆ ಹಿಂಸೆ ಮಾಡಬಾರದು ಅವರಿಗೆ. ಈಗ ಗುರು 11ನೇ ಮನೆಯಲ್ಲಿದ್ದಾನೆ. ಈಗ ಅವನು ಸರಿ ಮಾಡಿ ಅವನಿಗೆ ಕಠೋರವಾಗಿ ಹೇಳಬಾರದು, ಪ್ರೀತಿಯಿಂದ ಕಾಣಿ. ಉತ್ತರ ನಕ್ಷತ್ರದಲ್ಲಿ ಸ್ವಲ್ಪ ನೀವು ಬಿರುಸಾಗಿ ಹೇಳಿದ್ರೆ ಆ ಮಕ್ಕಳು ತಗೊಳ್ಳಲ್ಲ, ಹಠ ಮಾಡ್ತಾರೆ, ಕೇಳಲ್ಲ ನಿಮ್ಮ ಮಾತನ್ನ. ಅದನ್ನು ಮಾಡ್ಕೋಬೇಡಿ. ಸೌಮ್ಯವಾಗಿ ಅವನ ಜೊತೆ ಇದ್ದು ಅವನ ಬೆನ್ತಟ್ಟಿ ಅವನ ಧೈರ್ಯ ಕೊಟ್ಟು ಓದಕ್ಕೆ ಪ್ರಯೋಜನ ಕೊಟ್ಟು ಅವನ್ನ ಕಾಪಾಡಿ. ಗಣಪತಿಗೆ ನಿತ್ಯವೂ 21 ಗರಿಕೆ ಇಡ್ತಾ ಬನ್ನಿ. ವಿದ್ಯಾ ಸರಸ್ವತಿ ಮಂತ್ರವನ್ನ ಯಾರು ಗುರು ಉಪದೇಶ ಕೊಟ್ರೆ ಅವನು ಕೊಡಿಸಿ, ಖಂಡಿತ ಸಮಸ್ಯೆ ಎಲ್ಲ ಬಗೆಹರಿದು ಮಗುನು ನೀವು ಎಲ್ಲ ಸಂತೋಷವಾಗಿರ್ಬೋದು. ಶುಭ ಆಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ದಾವಣಗೆರೆಯಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ, ದ್ವಾರಕಾನಾಥ್ ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರಮ್ಮ. ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ ಮಂಜುನಾಥ್. ಬುದ್ಧಿ ನಮಗೆ ಏನ್ ಮಾಡಿದ್ರು ಇದಾಗಂಗಿಲ್ಲ. ನಮ್ದು ಡೇಟ್ ಆಫ್ ಬರ್ತ್ 30/10/67. ಏನು ನಿಮ್ಮ ನಕ್ಷತ್ರ ಏನು? ನಕ್ಷತ್ರ ಗೊತ್ತಿಲ್ಲ ಬುದ್ಧಿ. 30/10/67 ಡೇಟ್ ಆಫ್ ಬರ್ತ್. ಹುಟ್ಟಿದ ಟೈಮ್ 4:30 ಸಂಜೆ. ಈಗ ನೀವು ಕೊಟ್ಟರೆ ನಾನು ಜಾತಕ ಮಾಡಕ್ಕಾಗಲ್ವಲ್ಲ. ಇಲ್ಲಿ ಕ್ಷಮೆ ಇರಲಿ. ಆದರೂ ಕೂಡ ನಿಮ್ಗೊಂದು ಪರಿಹಾರ ಹೇಳ್ತೇನೆ. ಮನೆಯಲ್ಲೇ ಕೂತ್ಕೊಂಡು ಕೃಷ್ಣ ಅಷ್ಟೋತ್ತರ ಪಾರಾಯಣ ಮಾಡಿ ಕೃಷ್ಣನ ಗುಡಿಗೆ ಹೊರಟು ಬನ್ನಿ. ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ದೇವರೇ ಕೊಡ್ತಾನೆ. ಓಕೆ, ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ತೋರಿಸೋಣ. ಜಲಜಾ ಅಂತ HD ಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಲಜಾ ಅವರೇ, ದ್ವಾರಕಾನಾಥ್ ಮಾತಾಡಿ. ಮೇಡಮ್, ನಿಮಗೂ ಮತ್ತೆ ಗುರುಗಳಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ನಿನಗೂ ನಮಸ್ಕಾರ ಅಮ್ಮ. ಜಲಜಾ, ಜಲಗಳು ಜಾಸ್ತಿಯಾಗಿ ಮಳೆ ಸುರಿದು ಏನು ಆಗೋದ್ ಬೇಡ. ಹೆಣ್ಮಗು ದೇವರ ಪ್ರಾರ್ಥನೆ ಮಾಡಮ್ಮ. ನೀನು ಜಲಕಂಟಕ ರಾಜ್ಯಕ್ಕೆ ಆಗೋದ್ ಬೇಡ, ರಾಷ್ಟ್ರಕ್ಕೂ ಆಗೋದ್ ಬೇಡ ಅಂತ ಹೇಳಿ ನಿನ್ನ ನಾನೇ ಪ್ರಾರ್ಥನೆ ಮಾಡಿಬಿಟ್ಟಿದ್ದೇನೆ. ಪ್ರತಿದಿನ ಪ್ರಾರ್ಥನೆ ಮಾಡ್ತೀನಿ ಸರ್ ಶ್ರೀನಿವಾಸನಲ್ಲಿ. ಹೇಳಿ ಜಲಜಾ ಅವರೇ, ಗುರುಗಳಿದ್ದಾರೆ, ಮಾತಾಡಿ. ನನ್ನ ಮಗಳದು ಸರ್ ಧನಿಷ್ಠ ನಕ್ಷತ್ರ ಕುಂಭರಾಶಿ. ಅವಳು ಒಂದು ಖಾಸಗಿ ಕಂಪನಿಲಿ ಈಗ 1 ತಿಂಗಳಿಂದ ಉದ್ಯೋಗ ಮಾಡ್ತಿದ್ದಾಳೆ. ಅವಳಿಗೆ ಮದ್ವೆ ಮಾಡ್ಬೇಕು ಅನ್ನೋ ಪ್ರಯತ್ನನೂ ಮಾಡ್ತಾ ಇದೀವಿ ಸರ್. ಅದಕ್ಕೋಸ್ಕರ ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಅವಳ ಜೀವನ ಹೇಗಿರುತ್ತೆ? ಮಗು, ನೀನು ಒಂದು ಕೆಲಸ ಮಾಡು. ಈಗ ಧನಿಷ್ಠ ನಕ್ಷತ್ರಕ್ಕೆ ಪಂಚಮದಲ್ಲಿ ಮಕರ ರಾಶಿಗೆ ಕುಂಭರಾಶಿನ ಮಕರ ರಾಶಿನಮ್ಮ. ಕುಂಭರಾಶಿ. ಸರಿ. ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕಕ್ಕೆ ದಾಟಿಬಿಟ್ಟಿದ್ದಾನು. ಇನ್ನೊಂದು ಡಿಸೆಂಬರ್ 5ನೇ ತಾರೀಕಿಗೆ 5ನೇ ಮನೆಗೆ ಬರ್ತಾನೆ. ಮದುವೆನೂ ಆಗುತ್ತೆ, ಬೇರೆ ಉದ್ಯೋಗನೂ ಸಿಗುತ್ತೆ. ಮೊದಲು ಹೆಣ್ಮಕ್ಳನ್ನ ಜವಾಬ್ದಾರಿ ತಗೊಂಡು ಒಳ್ಳೆ ಯೋಗ್ಯವಾದ ಹುಡುಗರಿಗೆ ವಿದ್ಯಾವಂತನ ಕೊಟ್ಟು ಮದುವೆ ಮಾಡೋದನ್ನ ಪ್ರಯತ್ನ ಮಾಡು. ಶ್ರೀಕಂಠೇಶ್ವರನ ದೇವಸ್ಥಾನ ನಂಜನಗೂಡು ಹೋಗ್ಬ. ಅಲ್ಲಿ ನನಗೆ ಬೇಕಾದ ಅರ್ಚಕರಿದ್ದಾರೆ, ಶಂಕರಶಾಸ್ತ್ರಗಳು ಅಂತ, ಅವ್ರನ್ನೇ ಸಂಪರ್ಕ ಮಾಡು. ಅಲ್ಲಿ ಒಂದು ಹರಕೆ ಇಡು, ಗಿರಿಜಾ ಕಲ್ಯಾಣವನ್ನು ಮಾಡಿಸ್ತೇವೆ ಅಂತ. ನಿನಗೆ ಮುಂದಿನ ಜೂನ್ ತಿಂಗಳೊಳಗೆ ಮದುವೆನೂ ಆಗುತ್ತೆ, ಅವಳ ಕೆಲಸನೂ ಆಗುತ್ತೆ. ಆದರೆ ದೇವಸ್ಥಾನಕ್ಕೆ ಹೋಗಿ ಆ ಈಶ್ವರನ ಗುಡಿಗೆ 16 ಪ್ರದಕ್ಷಿಣೆ ಹಾಕಿ ಗಿರಿಜಾ ಕಲ್ಯಾಣ ಪ್ರಾರ್ಥನೆ ಇಟ್ಟು ಬಾ. ಖಂಡಿತ ಒಳ್ಳೇದಾಗುತ್ತೆ, ಮದುವೆ ಆಗುತ್ತೆ. ಓಕೆ, ವಂಡರ್ಫುಲ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಜಲಜಾ ಅವರೇ. ಹಾಗೆ ಮಂಜುಳಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ, ದ್ವಾರಕಾನಾಥ್ ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಮೇಡಮ್. ಮಾತಾಡಿ. ನಮಸ್ಕಾರ ಸರ್. ಹೇಳಿ. ಕೇಳಿಸ್ತಾ ಹೇಳಮ್ಮ, ಹೇಳು. ಸರ್, ನನ್ನ ಮಗಳು ದೀಪಶ್ರೀ ಅಂತ. ಗೌರ್ಮೆಂಟ್ ಜಾಬ್ ಆಗುತ್ತಾರೆ ಸರ್. ಸ್ವಲ್ಪ ನಕ್ಷತ್ರ ಏನು? ಉತ್ತರಾಭದ್ರ ನಕ್ಷತ್ರ. ಉತ್ತರಾಭದ್ರ ನಕ್ಷತ್ರ ಮರಿ. ಶನಿ ಸಂಚಾರ ಇದೆ, 2ನೇ ಮನೆಯಲ್ಲಿ ಇದೆ. ಮೀನ ರಾಶಿಯಲ್ಲೇ ಇದ್ದಾನೆ ಶನಿ. ತುಂಬಾ ದೇವತಾ ಪ್ರಾರ್ಥನೆ ಬೇಕು ಮಗು. ಈಗ ಪ್ರಶ್ನೆ ಕೇಳಕ್ಕಿಂತನೂ ಪ್ರಶ್ನೆ ಆಗುವಗಳು ಆ ಕಡೆ ಬಿಟ್ಬಿಟ್ಟು ಪರಿಹಾರ ಹೇಳ್ತೀನಿ.
ಆ ಪರಿಹಾರವನ್ನು ಮಾಡು, ನಿಮಗೆ ದೇವರೇ ದಾರಿ ತೋರಿಸ್ತಾನೆ. ನಾವು ಕೇವಲ ನರಮನುಷ್ಯರು, ನಾವೇನು ಮಾಡದೇ ಇದ್ದಾಗ ದೇವರಲ್ಲೇ ಮೊರೆ ಹೋಗಬೇಕು. ಖಂಡಿತವಾಗಲೂ ನೀನು ದಶರಥ ವಿರಚಿತ ಶನಿಸ್ತೋತ್ರವನ್ನ ಪ್ರಾರ್ಥನೆ ಮಾಡು, ದಿನ ಹೇಳ್ತಾ ಬಾ. ಈಶ್ವರನ ಅಷ್ಟೋತ್ತರ ಪ್ರಾರ್ಥನೆ ಮಾಡು. ಸಾಧ್ಯವಾದ ಸಾಯಂಕಾಲ ಶನಿ ಅಷ್ಟೋತ್ತರ ಹೇಳು. ನಿನ್ನ ಸಮಸ್ಯೆಗೆ ಅವರೇ ಉತ್ತರ ಕೊಡ್ತಾರೆ, ನಿನಗೆ ಸಮಾಧಾನವಾಗುತ್ತೆ. ನಿನ್ನ ಕೆಲಸನೂ ನೀನು ಎತ್ತರದ ಮಟ್ಟಕ್ಕಾಗದೇ ಇದ್ರು ನಿನಗೆ ತೃಪ್ತಿಕರವಾಗಂತೂ ಮಾಡಿಕೊಡ್ತಾನೆ. ಇಷ್ಟು ಮಾಡಮ್ಮ, ಒಳ್ಳೇದಾಗತ್ತೀರಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಕಲಬುರಗಿಯಿಂದ ಮುತ್ತು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮುತ್ತು ಅವರೇ. ನಮಸ್ತೆ ಮೇಡಮ್. ದ್ವಾರಕಾನಾಥ್ ಗುರುಜಿ ಇದ್ದಾರೆ, ಮಾತನಾಡಿ. ಸರ್, ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್. ನಿಮಗೂ ಕೂಡ ದೀಪಾವಳಿ ಶುಭಾಶಯಗಳು, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರಪ್ಪ. ನಮಸ್ಕಾರ. ಹೇಳಿ ಹೇಳಿ ಗುರುಗಳೇ, ನಮ್ದು ವೃಷಭ ರಾಶಿ ಕೃತಿಕಾ ನಕ್ಷತ್ರ. ವೃಷಭ ರಾಶಿ ಕೃತಿಕಾ ನಕ್ಷತ್ರ ಗುರುಗಳೇ. ಓಹೋ, ಹಾ ಹಾ. ಎರಡನೇ ಪಾದ ತುಂಬಾ ಸಮಸ್ಯೆಯಲ್ಲಿದ್ದೀವಿ ಸ್ವಾಮೀಜಿ. ಹಂಗಾಗಿ ಏನೋ ಒಂದು ಸಮಸ್ಯೆ ಬರ್ತಾ ಇದಾವೆ, ಅದಕ್ಕೋಸ್ಕರ ಏನ್ ಮಾಡಿದ್ರು ಮನೆಯಲ್ಲೆಲ್ಲ ಹಣಕಾಸಿನ ವ್ಯವಹಾರ ತುಂಬಾ ಸಮಸ್ಯೆ ಆಗ್ತಾ ಇದೆ ಸ್ವಾಮೀಜಿ. ಒಳ್ಳೆ ಕೆಲಸ ಇದೆ, ಆದ್ರೆ ಏನ್ ಮಾಡಿದ್ರು ಇದಾಗ್ತಾ ಇಲ್ಲ ಸ್ವಾಮೀಜಿ. ನೋಡಿ, ಕೃತಿಕಾ ನಕ್ಷತ್ರಕ್ಕೆ ಕಷ್ಟ ಬಂದಿದೆ ಅಂದ್ರೆ ಅದು ನಂಬಿಕೆಯಿಂದ ದೂರ ಉಳಿದಂಗೆ. 11ನೇ ಮನೆ ಶನಿ ಇದ್ದಾನೆ, ಹಿಡಿದ 2ನೇ ಮನೆ ಗುರು ಇದ್ದ, ಮೂರನೇ ಲಾಭಸ್ಥಾನಕ್ಕೆ ಬಂದಿದ್ದಾನೆ. ನಿಮ್ಮ ಮನೆ ಕುಲಪುರೋಹಿತರನ್ನ ನೀವು ಈಗೂಡಲೇ ಕಾಣಿ, ನಿಮ್ಮ ಜಾತಕ ತಗೊಂಡೋಗಿ ಅವರು ತೋರಿಸಿ, ಯಾವುದೋ ಪಿತೃಗಳದೋ ಯಾವುದೋ ಶಾಪಗಳಿರ್ಬೋದು, ಆ ಶಾಪಕ್ಕೆ ಅವ್ರು ಏನು ಹೇಳ್ತಾರೆ ಪರಿಹಾರ ಮಾಡಿ. ನೀವು ಖಂಡಿತವಾಗ್ಲೂ ಟೈಮ್ ಚೆನ್ನಾಗಿದೆ, ಇನ್ನು 2 ವರ್ಷ ಚೆನ್ನಾಗಿರುತ್ತೆ, ಎಲ್ಲ ಸುಖ ಪಡ್ತೀರಾ. ಕೂಡಲೇ ನಿಮ್ಮ ಗುರುಗಳನ್ನ ಭೇಟಿ ಮಾಡಿ ಪರಿಹಾರ ಕಂಡುಕೊಳ್ಳಿ. ಏನು ಪಿತೃಕಾರ್ಯ ಏನು ಮಾಡಬೇಕು ಅದನ್ನು ಮಾಡಿ, ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಮುತ್ತು ಅವರೇ. ದೀಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ದೀಪ ಅವರೇ, ಚಿತ್ರದುರ್ಗದಿಂದ. ಓಕೆ, ದ್ವಾರಕಾನಾಥ್ ಗುರುಜಿ ಇದ್ದಾರೆ, ಮಾತನಾಡಿ ದೀಪ ಅವರೇ. ಹಾ ಸರ್, ಮೇಡಮ್ ನಮ್ಮ ಮಗಂದು ಕೇಳ್ಬೇಕಾಗಿತ್ತು ನಾವು. ಕೇಳಿ ಕೇಳಿ. ಅವಂದು ಉತ್ತರ ನಕ್ಷತ್ರ ಯಾಕೋ ಚೆನ್ನಾಗೇ ಇರಲ್ಲ. ಏನು ನಕ್ಷತ್ರ ಅಂತೆ? ನಕ್ಷತ್ರ ಏನಂದ್ರಿ? ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರ. ಹಾ, ಹೇಳಿ ಹೇಳಿ. ನೋಡಿ, ಉತ್ತರ ನಕ್ಷತ್ರಕ್ಕೆ ಇಟ್ ಈಸ್ ಅ ಗುರುಬಲ ಇರಲಿಲ್ಲ. ಶನಿ ಕೂಡ ಒಳ್ಳೆ ಮನೆಯಲ್ಲಿಲ್ಲ. ತಂದೆ ತಾಯಿಗಳು ಮಕ್ಕಳು ಒಮ್ಮೆ ತಪ್ಪು ಮಾಡಿದ್ರು ಅಥವಾ ಪರೀಕ್ಷೆ ಬರೆದು ನಂಬರ್ ತಗೊಳ್ಳದೇ ಇದ್ರು ಕೂಡ ಅವ್ರ ವಿರುದ್ಧ ಹೋಗಿ ಅವ್ರ ಮನಸ್ಸಿಗೆ ಹಿಂಸೆ ಮಾಡಬಾರದು ಅವರಿಗೆ. ಈಗ ಗುರು 11ನೇ ಮನೆಯಲ್ಲಿದ್ದಾನೆ, ಈಗ ಅವನು ಸರಿ ಮಾಡಿ ಅವನಿಗೆ ಕಠೋರವಾಗಿ ಹೇಳಬಾರದು, ಪ್ರೀತಿಯಿಂದ ಕಾಣಿ. ಉತ್ತರ ನಕ್ಷತ್ರದಲ್ಲಿ ಸ್ವಲ್ಪ ನೀವು ಬಿರುಸಾಗಿ ಹೇಳಿದ್ರೆ ಆ ಮಕ್ಕಳು ತಗೊಳ್ಳಲ್ಲ, ಹಠ ಮಾಡ್ತಾರೆ, ಕೇಳಲ್ಲ ನಿಮ್ಮ ಮಾತನ್ನ. ಅದನ್ನು ಮಾಡ್ಕೋಬೇಡಿ. ಸೌಮ್ಯವಾಗಿ ಅವನ ಜೊತೆ ಇದ್ದು ಅವನ ಬೆನ್ತಟ್ಟಿ ಅವನ ಧೈರ್ಯ ಕೊಟ್ಟು ಓದಕ್ಕೆ ಪ್ರಚೋದನೆ ಕೊಟ್ಟು ಅವನ್ನ ಕಾಪಾಡಿ. ಗಣಪತಿಗೆ ನಿತ್ಯವೂ 21 ಗರಿಕೆ ಇಡ್ತಾ ಬನ್ನಿ. ವಿದ್ಯಾ ಸರಸ್ವತಿ ಮಂತ್ರವನ್ನ ಯಾರು ಗುರು ಉಪದೇಶ ಕೊಟ್ರೆ ಅವನು ಕೊಡಿಸಿ, ಖಂಡಿತ ಸಮಸ್ಯೆ ಎಲ್ಲ ಬಗೆಹರಿದು ಮಗುನು ನೀವು ಎಲ್ಲ ಸಂತೋಷವಾಗಿರ್ಬೋದು. ಶುಭ ಆಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ದಾವಣಗೆರೆಯಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ, ದ್ವಾರಕಾನಾಥ್ ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರಮ್ಮ. ಹೇಳಿ ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹೇಳಿ ಮಂಜುನಾಥ್. ಬುದ್ಧಿ ನಮಗೆ ಏನ್ ಮಾಡಿದ್ರು ಇದಾಗಂಗಿಲ್ಲ. ನಮ್ದು ಡೇಟ್ ಆಫ್ ಬರ್ತ್ 30/10/67. ಏನು ನಿಮ್ಮ ನಕ್ಷತ್ರ ಏನು? ನಕ್ಷತ್ರ ಗೊತ್ತಿಲ್ಲ ಬುದ್ಧಿ. 30/10/67 ಡೇಟ್ ಆಫ್ ಬರ್ತ್. ಹುಟ್ಟಿದ ಟೈಮ್ 4:30 ಸಂಜೆ. ಈಗ ನೀವು ಕೊಟ್ಟರೆ ನಾನು ಜಾತಕ ಮಾಡಕ್ಕಾಗಲ್ವಲ್ಲ, ಇಲ್ಲಿ ಕ್ಷಮೆ ಇರಲಿ. ಆದರೂ ಕೂಡ ನಿಮ್ಗೊಂದು ಪರಿಹಾರ ಹೇಳ್ತೇನೆ. ಮನೆಯಲ್ಲೇ ಕೂತ್ಕೊಂಡು ಕೃಷ್ಣ ಅಷ್ಟೋತ್ತರ ಪಾರಾಯಣ ಮಾಡಿ ಕೃಷ್ಣನ ಗುಡಿಗೆ ಹೊರಟು ಬನ್ನಿ. ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ದೇವರೇ ಕೊಡ್ತಾನೆ ನಿಮಗೆ. ಓಕೆ, ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ.